ನಮ್ಮ ಜೊತೆಗೆ ರೈತರಾದಂಥ ಗಿರೀಶ್ ಅವರಿದ್ದಾರೆ. ಸರ್, 435 ದಿನದಿಂದ ಹೋರಾಟ ಮಾಡ್ತಾ ಇದ್ದೀರಾ. ಡಿ.ಕೆ. ಶಿವಕುಮಾರ್ ಆಡಿದ ಮಾತುಗಳೆಲ್ಲ ನೀವು ಕೇಳ್ತಾ ಇದ್ದೀರಾ. ನೀವು ರೈತರು, ನಾನು ನಿಮ್ಮ ಪರಿಚಯ ಮಾಡ್ಕೊಂಡೆ. ಸರ್, ನೀವು ಯಾರು ಸರ್, ರೈತ ಹೋರಾಟಗಾರರ ಅಂದೆ. ನೀವೇನಂದ್ರಿ? ಇಲ್ಲ ಮೇಡಮ್, ನಾನು ರೈತ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರಿ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ನೀವು ರೈತರೇ ಅಲ್ಲ ಅಂತ. ನಾನು ಪ್ಯೂರ್ ರೈತ ಮೇಡಮ್. ಆಧಾರ್ ಕಾರ್ಡ್ ಕೊಡ್ತೀನಿ, ಪಾಣಿ ಕೊಡ್ತೀನಿ, ನನ್ನ ಊರ ಹೆಸರು ಕೊಡ್ತೀನಿ, ನನ್ನ ವಂಶ ವೃಕ್ಷ ಕೊಡ್ತೀನಿ. ನನ್ನ ವಂಶ ವೃಕ್ಷ ತಲತಲಾಂತರದಿಂದ ಬಂದಿರೋ ಜಮೀನು ನಂದು. ಇವರಪ್ಪಂದು ಗೌರ್ಮೆಂಟ್ ಆಸ್ತಿ ಏನು ನಾನು ತೊಗೊಂಡಿಲ್ಲ. ನನ್ನ ಮುತ್ತಾತ ಕೊಟ್ಬಿಟ್ಟು ಹೋಗಿರೋ ಆಸ್ತಿ ನಾನು ಜಮೀನು ಇರೋದು. ಇವ್ರ ಥರ ಈಗ ನಾನು ರೈತ, ನಾನು ವ್ಯವಸಾಯಗಾರ ಅಂತಾನಲ್ವ, ಎಷ್ಟು ವರ್ಷಕ್ಕೆ ತೆಂಗಿನ ಫಸಲು ಬರ್ತದೆ ಅಂತ ಅವನ್ನ ಕೇಳಿ ಡಿ.ಕೆ. ಶಿವಕುಮಾರ್ನ. ಎಷ್ಟು ವರ್ಷಕ್ಕೆ ಅಡಿಕೆ ಗಿಡ ಫಸಲು ಬರ್ತದೆ ಅಂತ ಕೇಳಿ. ಒಂದು ಹಸು ಕರು ಹಾಕಿ ಎಷ್ಟು ದಿನಕ್ಕೆ ತಿರುಗತ್ತೆ ಅದು ಬೆದೆ ನಿಂತ್ಕೊಂಡು ಫಲ ಆಯ್ತದೆ ಅಂತ ಕೇಳಿ. ಅವ್ರ ಎಷ್ಟು ದಿನಕ್ಕೆ ಜೋಳ ಬರ್ತದೆ ಅಂತ ಕೇಳಿ. ಅವ್ರು ರೈತರಲ್ವಾ? ನಾನು ರೈತ ಅಂತ ಅಲ್ವ ಹೇಳ್ತಿರೋದು. ಈಗ ನಾವು ರೈತರಲ್ಲಪ್ಪ, ನಾವಿಲ್ಲಿ ರೈತರೇ ಅಲ್ಲ. ನಮ್ಮ ಭೂಮಿ ಎಲ್ಲ ಪಾಳು ಭೂಮಿ, ಪೂರ್ತಿ ಪಾಳು ಭೂಮಿ. ನಾವೇನು ಮಾಡ್ತಾಯಿಲ್ಲ, ಇಲ್ಲಿ ಎಲ್ಲ ಪೂರ್ತಿ ಸೋಂಬೇರಿಗಳು ನಾವಿರೋದು. ಅವರು ಪ್ಯೂರ್ ರೈತರು, ನಾವು ಪ್ಯೂರ್ ರೈತರಲ್ಲ. ನಮ್ದು ಏನೂ ಇಲ್ಲ, ಎಲ್ಲ ಅವರೇ ರಾಜಕಾರಣ ಮಾಡ್ತಾರೆ. ಯಾಕೆ ಹೇಳಿ, ಯಜ್ಞಗಳು ಸೇರ್ಕೊಂಡು ಅವ್ರು ವಿಧಾನಸೌಧದಲ್ಲಿ 3 ವರ್ಷ ಆಗದೆ. 3 ವರ್ಷದಿಂದ ಅವ್ರ ಮಕ ನೋಡಿಲ್ಲ ನಾವು. ಡಿ.ಕೆ. ಶಿವಕುಮಾರ್ನ ಟಿ ವಿಲಿ ನೋಡ್ಕೊತಾ ಇದ್ದೀವಿ, ಬಾಲಕೃಷ್ಣನ್ ಟಿ ವಿಲಿ ನೋಡ್ಕೊತಾ ಇದ್ದೀವಿ. ಅಲ್ಲ, ನಿಮ್ಮ ಎಮ್.ಎಲ್.ಎ ನಿಮ್ಮ ಕ್ಷೇತ್ರಕ್ಕೆ ಬರಲ್ವಾ? ಇಲ್ಲ, ಭಯ. ಯಾಕೆ ಭಯ ಅಂದರೆ ಇಲ್ಲಿ ಒಳ್ಳೆ ಕೆಲಸ ಸಖತ್ತಾಗಿ ಮಾಡೋರಲ್ವಾ, ರೈತರುಗಳ ತಲೆ ಮೇಲೆ ಚಪ್ಪಡಿ ಎಳೆದವ್ರಲ್ವಾ, ಅದಕ್ಕೆ ಬರೋಕ್ಕೆ ಭಯ. ಸರ್ಕಲ್ಗೆ ಬರೋಕ್ಕೆ ಭಯ. ಅವರಿಗೆ ಭಯ ಬಂದು ಹಿಂದೆ 4 ಜನ ಪೊಲೀಸು, ಮುಂದೆ 4 ಜನ ಪೊಲೀಸ್ ಹಾಕ್ಕೊಂಡು ಆಚೆ ಕಡೆ ರೋಡಲ್ಲಿ ಓಡಾಡ್ತಾರೆ. ಈ ರೋಡಲ್ಲಿ ಬರ್ತಾನೆ ಇಲ್ಲ ಅವರು. ಈ ರೋಡಿಗೆ ಬರೋಕ್ಕೆ ಅವ್ರಿಗೆ ಭಯ. ಎಮ್.ಎಲ್.ಎ ಬರೋಕ್ಕೆ ಅಲ್ಲಿ ಭಯ ಮೇಡಮ್ ಅವರೇ. ಅವ್ರಿಗೆ ಒಳ್ಳೆ ಕೆಲಸ, ಒಳ್ಳೆ ಕೆಲಸ ಮಾಡವ್ರೆ. ನಮ್ಮ ರೈತರುಗಳನ್ನೆಲ್ಲ ಒಕ್ಕಲೆಬ್ಬರ್ಸವ್ರೆ. ಆಯ್ಕೆ ಮಾಡಿದ್ದು ಸರ್? ಇಲ್ಲ, ನಾವು ಓಟೇ ಹಾಕಿಲ್ಲ ಅವನಿಗೆ. ನಾನು ಹಾಕೇ ಇಲ್ಲ ಓಟು. ಸುಳ್ಳು ಹಾಕಿ ಹೇಳ್ಬೇಕು, ನಾನು ಹಾಕಿಲ್ಲ ಓಟು. ನಾನು ಹಾಕಿಲ್ಲ. ನನಗೆ ಬೇರೆ ಕತೆ ಬೇಕಾಗಿಲ್ಲ, ನಾನು ಹಾಕಿಲ್ಲ. ನಾನು ಪ್ಯೂರ್ ರೈತ, ನಾನು ಹಾಕಿಲ್ಲ. ಈಗ ಕುಮಾರಸ್ವಾಮಿ ಅವ್ರು ಮಾಡಿದ್ರು. ಅವ್ರಿಗೆ 1000 ಜನ ಥರ ಏನು ಮಾಡ್ಬೋದು. ಕುಮಾರಸ್ವಾಮಿ ಅವ್ರನ್ನ ಓದೋ ಡೈರೆಕ್ಟಾಗಿ ನಾವು ರೈತರುಗಳೆಲ್ಲ ಕೇಳಿಕೊಂಡು ಪುಣ್ಯಾತ್ಮ ಬಿಟ್ಟವ್ರೆ. ಅವತ್ತು ರೆಡ್ ಝೋನ್ ತೆಗೆದು ಅವರು ಕುಮಾರಸ್ವಾಮಿ ಮೇಲೆ ಹೇಳ್ತಾರೆ, 2006ರಲ್ಲಿ ಕುಮಾರಸ್ವಾಮಿ ಅವರೇ ಮಾಡಿದ್ದು ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ನ. ಈಗ ನಾನು ಅದನ್ನು ಮುಂದುವರ್ಸಕ್ಕೆ ಹೋದರೆ ಕುಮಾರಸ್ವಾಮಿ ಅವರು ಎತ್ಕಡ್ತಿದ್ದಾರೆ ಅಂತ ಹೇಳೋದವರು. ಸುಳ್ಳು. ಕುಮಾರಸ್ವಾಮಿ ಅವರು ಏನು ಎತ್ಕಟ್ಟಿಲ್ಲ. ಇಲ್ಲಿ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಇಲ್ಲಿ ಹೋಗ್ರಪ್ಪ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳಲಿಲ್ಲ. ಕುಮಾರಸ್ವಾಮಿ ಅವರ ವಿರುದ್ಧ ಅವತ್ತು ನಾವು ಸ್ಟ್ರೈಕ್ ಮಾಡಿದೋ. ಅವತ್ತು ನಮ್ಮನ್ನೆಲ್ಲ ಜೊತೆ ಕರ್ಕೊಂಡು ನೀವೇ ಮುಂದಾಳುವತ್ವಾಗಿ ನಿಲ್ಸೋಕ್ಕೆ ಅಂತ ಹೋರಾಟ ಮಾಡಿದ್ರಿ. ನಿಮಗೂ ಆ ನೈಸ್ ರೋಡ್ಗೇನೋ ಕಿತಾಪತಿ ಬತ್ತು ಅಂದ್ಬಿಟ್ಟು ಈಗ ಅಲ್ಲೇನೋ ಸ್ಟ್ರೈಕ್ ಮಾಡ್ಕೊಂಡು ನಿಂತ್ಕೊಂಡು ಅಲ್ಲಿ ದುಡ್ಡು ತೊಗೊಂಡು ತಿಂದುಬಿಟ್ಟು ಅವಾಗೆಲ್ಲ ನಾಟಕ ಮಾಡಿ ತಿಪ್ಪೆ ತರಿಸ್ಬಿಟ್ಟು ಈಗೇನು ಮಾಡಿದ್ರಿ? ಈಗ ಎಲ್ಲರೂ ರೈತರುಗಳ್ನ ಈ ಕಡೆಗೆ ಅರ್ಧ ಭಾಗ ಮಾಡಿದ್ದೀರಿ, ಆ ಕಡೆಗೆ ಅರ್ಧ ಭಾಗ ಮಾಡಿದ್ದೀರಿ. ಇಲ್ಲೇ ನಮ್ಮ ರೈತರುಗಳಿಗೆ ತಂದಿಕ್ಬಿಟ್ಟಿದ್ದೀರಿ. ನಮ್ಮ ರೈತರುಗಳಿಗೆ ತಂದಿಕ್ಬಿಟ್ಟು ನೀವು ಬೆಳೆಕಾಳು ಬೇಯಿಸಕ್ಕೆ ಹೋಯ್ತಾರೆ. ಈಗ ನನ್ನ ಪ್ರಶ್ನೆ ಸರ್, ಈಗ 9600 ಎಕರೆ ಅಷ್ಟೂ ರೈತರು ವಿರೋಧಿಸ್ತಿದಾರ, ಕೆಲವೊಬ್ರು ಕೊಟ್ಬಿಡೋಣ ಅಂತ ಇದ್ದಾರಾ ಏನು? ರಾತ್ರಿಯಲ್ಲಿ 9600 ಎಕರೆ ಒಳಗೆ ನೀವು ಹೇಳಿದ್ರಲ್ವ, 9600 ಎಕರೆಯಲ್ಲಿ ಹೋದ ವರ್ಷ 1000 ಎಕರೆ ಕುಮಾರಸ್ವಾಮಿ ಅವರು ಮಾಡಿಸೋದು, ಅವ್ರು ಮಾಡಿಸೋರು, ಇವ್ರು ಮಾಡಿಸೋದು ಅಂತ ಹೇಳ್ಕೊಂಡ್ರು. ಅದು ರೈತರ ಭೂಮಿ ಅಲ್ಲ, ಅದು ಬಂದು ಕಮರ್ಷಿಯಲ್ ಭೂಮಿ, ಅದು ಫ್ಯಾಕ್ಟ್ರಿ ಭೂಮಿ. ಯಾರ್ದು? SBR ತಿಮ್ಮೇಗೌಡರದು ಕಮರ್ಷಿಯಲ್ ಭೂಮಿ, ಅದು ರೈತರದ್ದಲ್ಲ. ಅದನ್ನು ಇವತ್ತು ಅದು ಪದೇ 1000 ಎಕರೆ ನೀವು ಮಾಡಿಸಿದ್ರಿ ಅಂತ ಎತ್ತಿ ಆಡ್ತಾವ್ರೆ. ಅದ್ರ ಮಾತಾಡೋಂಗೆ ಇಲ್ಲ. ನಮ್ಮದಲ್ಲ ಅದು. ನಮಗೂ ನಮಗೂ ಆ ಭೂಮಿಗೂ ಸಂಬಂಧನೇ ಇಲ್ಲ. ಅದು ಬಂದು ಕಮರ್ಷಿಯಲ್ ಭೂಮಿ. ಈಗಿರೋದು 8000 ಎಕರೆ ಚಿಲ್ಲರೆ ಜಮೀನು ಐತೆ, ಅದ್ರ ರೈತಂದು. ಅದರಲ್ಲಿ 80% ಜನ ಪ್ಯೂರ್ ರೈತರುಗಳವ್ರೆ, ಬೇಡ ಅಂತಲೇ ಹೇಳ್ತಾ ಇರೋದು. ಇನ್ನು 20% ಜನ, ಇನ್ನು 20% ಏನು ಜನ ಅದು ಅವರು ನಮ್ಮ ಅಣ್ಣ ತಮ್ಮದಿರೇ, ಅವರು ಏನು ನಮ್ಮ ಶತ್ರುಗಳಲ್ಲ. ಏನೋ ಕಾರಣಾಂತರದಿಂದ ಹೋಗಿ ಆ ಕಡೆ ಸೇರ್ಕೊಂಡವ್ರೆ. ಅವ್ರಿಗೂ ದೇವರು ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಕಡೆ ಬರುವಂಗೆ ಮಾಡಲಿ. ಬಟ್ ಏನೋ ಇವತ್ತು ಅವ್ರಿಗೆ ಆಸೆ, ಏನೇನು ಆಸೆ ತೋರಿಸೋರೋ ನಮಗೆ ಗೊತ್ತಿಲ್ಲ. ಅವರು ನಮ್ಮ ರೈತರುಗಳಿಗೆ ಪ್ಯೂರ್ ಬೇಡ, ಕಂಡೀಷನ್ ಆಗಿ ನಮಗೆ ಬೇಡ. ಆಯ್ತು ಸರ್. ಎಸ್, ನೋಡ್ತಾ ಇದ್ದೀರಾ? ನಿಮಗೆ ಒಂದು ಮಾತು ಹೇಳ್ತೀನಿ. ಇವರೆಲ್ಲ ಏನು ಮಾಡೋರು ಅಂದರೆ ಇಲ್ಲಿ ಜನನ ಹಾಳು ಮಾಡಬೇಕು ಅನ್ನೋ ಲೆಕ್ಕಕ್ಕೆ ಕಾವೇರಿಗಿಂತ ಇನ್ನೂ ಚೆನ್ನಾಗಿತ್ತು ನಮ್ಮದು. ಯಾವುದೋ ವಿಶ್ವಾವತಿ ಇನ್ನೂ ಫಸ್ಟ್ ಕ್ಲಾಸ್ ಆಗಿತ್ತು. ಹಾಳು ಮಾಡಿ ಎಣ್ಣೆ ಕಲಿಬಿಟ್ಟು ಫ್ಯಾಕ್ಟ್ರಿ ನೀರು ಬಿಟ್ಬಿಟ್ಟು ಫ್ಯಾಕ್ಟ್ರಿ ಕಡೆಯಿಂದ ಎಲ್ಲ ಹಾಳು ಮಾಡಿ ಎಣ್ಣೆ ಕಲಿ. ಅದು ಒಂದು. ಎರಡನೇದು ಏನು ಮಾಡೋದಂದರೆ ಇವರವೆಲ್ಲ ಪ್ರೈವೇಟ್ ಸ್ಕೂಲ್ಗಳೆಲ್ಲ ಇಂಪ್ರೂವ್ ಮಾಡ್ಕೋಬೇಕು. ಪ್ರೈವೇಟ್ ಸ್ಕೂಲ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ಬಿಟ್ಟು ಬೈಲ್ಮಾಗದಲ್ಲಿ ಗೌರ್ಮೆಂಟ್ ಸ್ಕೂಲ್ ಹಾಳು ಮಾಡಿ ಎಣ್ಣೆ ಕಲಿತಾರೆ. ಗೌರ್ಮೆಂಟ್ ಸ್ಕೂಲ್ ಬೈಲ್ಮಾಗದಲ್ಲಿ ಐತೆ ಮೇಡಮ್ ಅವರೇ. ಅದು ರಾಮನಗರದಲ್ಲಿ ಇತಿಹಾಸ ಬರ್ತದೆ.
ನಮ್ಮ ಬೈಲ್ಮಗ ಸ್ಕೂಲು ಇತಿಹಾಸ ಬರೆದವ್ರೆ, ಅಂಥ ಸ್ಕೂಲ್ನ ಹಾಳು ಮಾಡಿಬಿಟ್ಟು ಅನೇಕಲಿಕ್ಕವ್ರೆ. ಇವರೇನು ನಮಗೆ ಸಾಧಾರಣವಾಗಿ ಟಾರ್ಚರ್ ಕೊಡ್ತಾ ಇಲ್ಲ, ಇವರು ಎಲ್ಲ ಥರನೂ ಟಾರ್ಚರ್ ಕೊಟ್ಟು ಹಿಂಸೆ ಕೊಟ್ಟು ಭೂಮಿ ಕಿತ್ಕೊಳ್ಳೋಕೆ ಬಂದಿರೋ ನಮಕರಾಮ್ ನನ್ನ ಮಕ್ಕಳು ಇವರು. ಹೇಳಬೇಕು ಅಂತೇನು ಸುಳ್ಳೇನಿಲ್ಲ, ನಮಕರಾಮ್ ನನ್ನ ಮಕ್ಕಳು. ನಮ್ಗೆ ಯಾವ್ಯಾವ ಥರ ಟಾರ್ಚರ್ ಕೊಡಬೇಕು ಆ ಎಲ್ಲ ಥರನೂ ಟಾರ್ಚರ್ ಕೊಟ್ಟು ಒಂದು ಕಡೆಯಿಂದ ಗೌರ್ಮೆಂಟ್ ಸ್ಕೂಲ್ ಮುಚ್ಕೊಂಡು, ಆಸ್ಪತ್ರೆ ಮುಚ್ಕೊಂಡು, ಕರೆಕ್ಟಾಗಿ ಆಸ್ಪತ್ರೆಗೆ ಡಾಕ್ಟ್ರ್ ಇಲ್ಲ, ಒಬ್ಬರೇ ಡಾಕ್ಟ್ರ್ ಇರೋದು. ಪಾಪ ಯಾರೋ ಪುಣ್ಯಾತ್ಮರು ಟೇಟೋದವರು ದಾನ ಮಾಡೋರು 3 ಕೋಟಿ ರೂಪಾಯಿ ಕೊಟ್ಟು ಆಸ್ಪತ್ರೆ ಕಟ್ಸ್ಕೊಟ್ಟವ್ರೆ. ಅದಕ್ಕೆ ಕರೆಕ್ಟಾಗಿ ಆ ಡಾಕ್ಟ್ರ್ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಇಲ್ಲ. ಇವ್ರು ಇನ್ನೇನು ಅಭಿವೃದ್ಧಿ ಮಾಡ್ತಾರೆ? ನಮ್ಮನ್ನು ಹಾಳು ಮಾಡಿಬಿಟ್ಟು ಭೂಮಿ ಕಿತ್ಕೊಳ್ಳೋಕೆ ಬಂದಿರೋ ನಮಕರಾಮ್ಗಳು ಇವರು. 100% ನಮಕರಾಮ್ಗಳು. ಇಲ್ಲಿ 1000% ರೈತರುಗಳು ಅವರೇ. ಆ ರೈತರುಗಳಿಗೆ ಆ ಜೀವನ ಬಿಟ್ಟರೆ ಬೇರೆ ಜೀವನ ಗೊತ್ತಿಲ್ಲ, ಅದೇ ಜೀವನ ಅವ್ರಿಗೆ. ಆ ಜೀವನ ಬಿಟ್ಟರೆ ಇನ್ನೇನು ಬರಲ್ಲ ಅಂಥ ಜೀವನ ಕಟ್ಕೊಂಡಿರೋಂಥನ್ನ ಹಾಳು ಮಾಡೋಕ್ಕೆ ಬಂದವ್ರೆ. ಈ ನಮ್ಮ ಜನ ಹೇಳ್ತಾರೆ, ಮಾತಾಡ್ತಾರೆ, ನಾನು ಕೊಡಗು, ನಾನು ಮಲೆನಾಡು ಅಂತ. ಕೊಡಗು ಮಲೆನಾಡು ಎಲ್ಲಿಲ್ಲ ಸ್ವಾಮಿ. ಬೆಂಗಳೂರಿಂದ 15 ಕಿಲೋಮೀಟ್ರು ಬೈರ್ಮಂಗ್ಲ ಕಂಚಕಾರ್ನಹಳ್ಳಿ ಪಂಚಾಯತಿನೇ ಕೊಡಗು ಮಲೆನಾಡು. ಅದಕ್ಕೆ 100 ಪಟ್ಟದೆ. ಇಲ್ಲಿರೋ ಗಿಡಗಳನ್ನ, ಮರಗಳನ್ನ, ದನ ಕರಗಳನ್ನ ಕೇಳಿದ್ರೆ ಹತ್ರ ಅಪ್ಪನಂತ ಇತಿಹಾಸ ಬರೀತದೆ. ಅದು ನಮ್ಮ ಜೀವನ, ಅದು ನಮ್ಮ ಅಭಿವೃದ್ಧಿ. ಇವನೇನು ಅಭಿವೃದ್ಧಿ ಮಾಡಿಕೊಡೋದು? ಇವತ್ತು ಬೈರ್ಮಂಗಲದಲ್ಲಿ 1 ಕುಂಟೆ ಸೈಟ್ ಬಂದು 22 ಲಕ್ಷ ಅದೇ. 1 ಕುಂಟೆ ಸೈಟ್ ಬಂದು ಇವನೇನು ಅಭಿವೃದ್ಧಿ ಮಾಡೋದು ಬೇಕಾಗಿಲ್ಲ. ನಾವು ಆಲ್ರೆಡಿ ಅಭಿವೃದ್ಧಿ ಆಗಿದ್ದೀವಿ, ಆಲ್ರೆಡಿ ಆಗ್ಬಿಟ್ಟಿದ್ದೀವಿ ನಾವು. 22 ಲಕ್ಷ ರೂಪಾಯಿ ಐತೆ, 30-40 ಸೈಟು. ಬೇಕಾದ್ರೆ ಬನ್ನಿ, ಯಾರನ್ನ ಬೇಕಾದ್ರೆ ಕೇಳ್ಕೊಳ್ಳಿ. ಲಾಸ್ಟಲ್ಲಿ ಫೈನಲಲ್ಲಿ 2.25 ಕುಂಟೆ 1,15,00,000ಕ್ಕೆ ರಿಜಿಸ್ಟ್ರೇಷನ್ ಆಗದೆ. ಅದನ್ನು ತೆಗೆದು ನೋಡೋಕ್ಕೆ ಕೇಳಿ. 1.5 ವರ್ಷ ಆಗೋದಲ್ಲ ರಿಜಿಸ್ಟ್ರ್ ನಿಲ್ಲಿಸಿ. ಅದ್ರ ಬಗ್ಗೆ ನನ್ನ ಜ್ಞಾನ ಅದ ಇವ್ರಿಗೆ, ಗೌರ್ಮೆಂಟ್ ಜ್ಞಾನ ಅದ. ಯಾಕೆ ರಿಜಿಸ್ಟ್ರ್ ಓಪನ್ ಮಾಡಿಲ್ಲ? ಯಾಕೆ ಅಭಿವೃದ್ಧಿ ಆಗ್ಬಿಡ್ತದೆ ಅಂತ ಅಲ್ವಾ? ನಿಮ್ಮ ಕೈ ತಮ್ಮಿದ್ರೆ ರಿಜಿಸ್ಟ್ರ್ ಬಿಟ್ಬಿಟ್ಟು ಮಾತಾಡಿ. ಯಾಕೆ ರಿಜಿಸ್ಟ್ರ್ ಮಾಡ್ತಾ ಇಲ್ಲ ಅದನ್ನು ನೀವು? 1.5 ವರ್ಷ ಆಗದೆ. ನಿಮಗೆ ಬೇಕಾದವೆಲ್ಲ ರಿಜಿಸ್ಟ್ರ್ ಮಾಡ್ಕೊಂಡ್ರಿ, ಬೇಕಾದವೆಲ್ಲ ತೊಗೊಂಡು ಮಾಗಡಿಗೆ ರಿಜಿಸ್ಟ್ರ್ ಮಾಡಿದ್ರಿ, ಕನಕಪುರದಲ್ಲಿ ರಿಜಿಸ್ಟ್ರ್ ಮಾಡಿದ್ರಿ, ಚನ್ನಪಟ್ಟಣದಲ್ಲಿ ರಿಜಿಸ್ಟ್ರ್ ಮಾಡಿದ್ರಿ. ನಮ್ಗೆ ಯಾಕೆ ಬಿಟ್ಟು ಹಿಂಸೆ ಕೊಡ್ತಾ ಇದ್ದೀರಿ ನೀವು? ಈಗ ನಮಗೆ ಬೇಕು 4 ಕುಂಟೆನೋ 5 ಕುಂಟೆನೋ 10 ಕುಂಟೆನೋ ನಾವು ಮಾರ್ಕತ್ತೀವಿ, ನಮ್ಮ ಅಪ್ಪನ ಆಸ್ತಿಗಳು ನಾವು ಮಾರ್ಕತ್ತೀವಿ. ರಿಜಿಸ್ಟ್ರೇಷನ್ ಯಾಕೆ ನಿಲ್ಲಿಸಿದ್ದೀರಿ ನೀವು? ಯಾಕೆ ಭಯನಾ? ಯಾಕೆ ಅಭಿವೃದ್ಧಿ ಆಗ್ಬಿಡ್ತದೆ, ಹೆಚ್ಚಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬಿಡ್ತದೆ, ದುಡ್ಡು ಕಟ್ಕೊಡ್ಬೇಕಾಯ್ತದೆ ಅಂತ ಭಯನಾ? ಹಾಂ, ಹೇಳ್ತಾ ಇದ್ದೀವಲ್ಲ, ಬನ್ನಿ ಓಪನ್ ಆಗಿ ಸರ್ಕಾರಕ್ಕೆ ಬನ್ನಿ ಮಾತಾಡಿ. ಈಗ ಭೂಮಿ ಕೊಡೋರು ಎಷ್ಟು ಜನ ಅವರೇ, ತಗೊಳ್ಳೋರು ಎಷ್ಟು ಜನ ಅವರೇ, ಬನ್ನಿ ಒಂದು ಬೂತ್ ಮಡಿಗೆ ಹಾಕ್ಸಿ ಓಟು. ಈಗ ಹೆಚ್ಚಿಗೆ ಏನಾರು ಅಕಸ್ಮಾತ್ ನಿಮ್ಮ ಕಡೆಗೆ ಬಂದರೆ, ಹೆಚ್ಚಿಗೆ ಏನಾರು ನಿಮ್ಮ ಕಡೆ ಬಂದರೆ ಆ ಗಂಟೆ ಆ ಗಳಿಗೆ ಒಲೆ ನಾವು ಈ ಚೇಂಬರಲ್ಲಿ ಎತ್ತಿ ಸಾಕ್ಬಿಟ್ಟು ನಾವು ಮನ್ಗೋಯ್ತೀವಿ. ನಿಮ್ಮ ಕಡೆ ಏನಾರು ಜಾಸ್ತಿ ಬಂದರೆ, ನಮ್ಮ ಕಡೆ ಜಾಸ್ತಿ ಬಂದರೆ ಬಿಟ್ಬಿಟ್ಟು ಹೋಗಿ ಸರ್ಕಲಲ್ಲಿ. ಓಪನ್ ಆಗಿ ಚಾಲೆಂಜ್ ಕರೀತಾ ಇದ್ದೀವಿ, ಬನ್ನಿ. ನಿಮ್ಮ ಮುಖಾಂತರನೇ ಕರೀರಿ, ನೀವೇ ಬಂದು ಓಪನ್ ಆಗಿ ಓಟ್ ನಡೆಸಿ. ನಾವು ಯಾರಿಗೂ ಮೊಟ್ಟೆ ಹೊಡಿಯಲ್ಲ, ಬಟ್ಟೆ ಹರಿಯಲ್ಲ, ಏನು ಮಾಡಲ್ಲ ಸ್ವಾಮಿ. ನಾವು ಮನುಷ್ಯನೇ. ಅವರು ಡಿ ಕೆ ಶಿವಕುಮಾರ್ ಮನುಷ್ಯನೇ, ಬಾಲಕೃಷ್ಣನು ಮನುಷ್ಯನೇ. ನಾವೇನು ಯಾರಿಗೂ ಏನು ಶತ್ರುಗಳಲ್ಲ ಇರೋದು. ಇಲ್ಲಿ ರೈತರುಗಳು ಯಾರೂ ಶತ್ರು ಇಲ್ಲ. ಓಪನ್ ಆಗಿ ಚಾಲೆಂಜ್ ಆಗ್ತಾಯಿದ್ದೀನಿ. ಬೈರ್ಮಲ ಸರ್ಕಲ್ಗೆ ಬಂದು ಓಟ್ ನಡೆಸಿ ಎಲೆಕ್ಷನ್ನೇ ಮಾಡಿ. ಭೂಮಿ ಬೇಕು ಅನ್ನೋರು ಒಂದು ಕಡೆ ಓಟ್ ಹಾಕ್ಲಿ, ಬೇಡ ಅನ್ನೋರು ಒಂದು ಕಡೆ ಓಟ್ ಹಾಕ್ಲಿ. ಜಾಸ್ತಿ ಬಂದರೆ ಬಿಟ್ಬಿಟ್ಟು ಹೋಗಿ, ಇಲ್ಲ ಅಂದರೆ ನಮ್ಮ ನಾವು ಮನ್ಗೋಯ್ತೀವಿ. ಇದೇ ಹೇಳೋದು. ನನ್ನ ಹೆಸರು ಚಿಕ್ಕಬೈರ್ಮಲ ಗಿರೀಶ್ ಅಂತ.